ಒಬ್ಬ ಮಹಿಳೆ ಪರಿಪೂರ್ಣತೆಯನ್ನ ಹೊಂದಬೇಕು ಅಂತ ಅಂದ್ರೆ ತನ್ನ ಗರ್ಭದಲ್ಲಿ ಒಂದು ಹಸುಗೂಸನ್ನ ಹೆತ್ತು ಆಡಿಸಬೇಕು, ಮನೆಯ ನಂದಾದೀಪವನ್ನ ಬೆಳಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಇರುತ್ತೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಿಂದ ಅನೇಕ ರೀತಿಯ ಸಮಸ್ಯೆಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ತಂದೊಡ್ತಾ ಇದೆ. ತುಂಬಾ ಜನ ಬೇಗನೆ ಡಾಕ್ಟರ್ ಹತ್ರ ಹೋಗಿ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ತಾರೆ. ಆದರೆ ತುಂಬಾ ಜನ ಟೈಮ್ ವೇಸ್ಟ್ ಮಾಡ್ತಾ ದೇವರಿಗೆ ಮೊರೆ ಇಡ್ತಾ ಅಲ್ಲಿ ಇಲ್ಲಿ ಅಲೆದಾಡಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾದ್ರೆ ಗರ್ಭ ಧರಿಸುವುದಕ್ಕೆ ಇರುವಂತಹ ಸಮಸ್ಯೆಗಳಾದ್ರೂ ಏನು? ಕುಟುಂಬದವರು ಆ ಸಂದರ್ಭದಲ್ಲಿ ಆಕೆನ ಯಾವ ರೀತಿ ನೋಡ್ಕೊಳ್ಬೇಕಾಗತ್ತೆ? ಕುಟುಂಬದ ಶಕ್ತಿ ಎಂಥದ್ದು? ಇನ್ನು ಮಹಿಳೆಯ ಮಾನಸಿಕ ಸ್ಥಿತಿಗತಿಗಳು ಹೇಗಿರಬೇಕು? ಯಾವ ಡಾಕ್ಟರ್ ಹತ್ರ ತೋರಿಸಬೇಕು? ಯಾವ ರೀತಿಯ ಸಲಹೆಗಳು ಆಕೆಗೆ ಸೂಕ್ತ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಹಾಗೆ ಫೌಂಡರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶಯ ಎಸ್ ವಿಜಯ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಒಂದು ರೀತಿ ಡೆಡ್ಲಿ ಡಿಸೆಂಬರ್ ಅಂತ ಅಂದರೆ ನೀವು ಹೇಳ್ತಿದ್ದೀರಿ ಡಿಸೆಂಬರ್ ಪೂರ್ತಿ ಆಫರ್ಸ್ಗಳಿದೆ, ಈ ಕಾರ್ಯಕ್ರಮ ಇವತ್ತು ನೋಡಲೇಬೇಕು ವೀಕ್ಷಕರು ಅಂತ ಹೇಳ್ತಾ ಇದ್ರಿ. ಸೊ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತಂದರೆ, ತಾನು ಪರಿಪೂರ್ಣಳಾಗಿದ್ದೇನೆ ಅಂತ ಒಬ್ಬ ಮಹಿಳೆ ಅಂದುಕೊಳ್ಳೋದು ತನ್ನ ಗರ್ಭದಲ್ಲಿ ಒಂದು ಕೂಸನ್ನು ಎತ್ತಿದಾಗ ಇಡೀ ಮನೆಯ ನಗುವನ್ನು ಆ ಮಕ್ಕಳಲ್ಲಿ ಕಾಣ್ತಾ ಇರ್ತಾರೆ. ಸೊ ನೀವೇನು ಹೇಳ್ತೀರಿ ಈ ಬಗ್ಗೆ? ಹೌದು, ಕರೆಕ್ಟ್. ನೀವು ಹೇಳಿದ್ದು ಪರಿಪೂರ್ಣ ಹೊಂದೋದಕ್ಕೆ ಅವ್ರದ್ದು ವಂಶದ ಒಂದು ಕುಡಿ ಇರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಅರೌಂಡ್ 20 years ಬ್ಯಾಕ್ ಇದೇ ಒಂದು ಮುಖ್ಯ ಧ್ಯೇಯ ಆಗಿತ್ತು ಹೆಂಗಸರಿಗೆ. ಮಗು ಇರಬೇಕು, ಸಂಸಾರದಲ್ಲಿ ನಗು ಇರಬೇಕು, ಆ ಥರ ಅಂದ್ಕೊಳ್ತಿದ್ರು. ಬಟ್ ಇವಾಗ ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಆಗಿದೆ ಲೇಡೀಸ್ದು. ಒಂದು ಪರಿಪೂರ್ಣತ್ವ ಬರಬೇಕು ಅಂದರೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿರಬೇಕು, ಹಸ್ಬೆಂಡು ತುಂಬ ಚೆನ್ನಾಗಿರಬೇಕು, ಸಂಸಾರ ತುಂಬ ನಗು ಮತ್ತು ಪೀಸ್ಫುಲ್ಲಾಗಿರಬೇಕು, ಪ್ಲಸ್ ಅವ್ರಿಗೆ ಮಗುನೂ ಆಗಬೇಕು. ಸೊ ಈ ಎಲ್ಲ ಆಸ್ಪೆಕ್ಟ್ಸು ನಮಗೆ ಒಟ್ಟುಗೂಡಿದಾಗ, ನಮಗೆ ಚೆನ್ನಾಗಿ ಆದಾಗ ನಮಗೆ ಒಂದು ಫೀಲಿಂಗ್ ಆಫ್ ಕಂಪ್ಲೀಟ್ನೆಸ್ ಬರುತ್ತೆ ಅಂತ ಇವಾಗ ಲೇಡೀಸ್ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇದೆ. ಸೊ ಅದೇ ಥರ ಒಂದು ಮಗು ಆಗಲಿಕ್ಕೆ ಒಂದು ಕಪಲ್ ತುಂಬಾ ಸಮಸ್ಯೆ ಹೊಂದುತ್ತಿರ್ತಾರೆ. ಪ್ರೊಫೆಷ್ನಲಿ ತುಂಬ ದೊಡ್ಡದಾಗಿ ಬೆಳೆದಿರ್ತಾರೆ, ತುಂಬ ದುಡ್ಡು ಸಂಪಾದಿಸ್ತಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನೋ ಒಂದು ಇನ್ಕಂಪ್ಲೀಟ್ನೆಸ್ ಫೀಲ್ ಮಾಡ್ತಿರ್ತಾರೆ. ಸೊ ಅದರಿಂದ ಗರ್ಭಗುಡಿಯಿಂದ ಈ ಪರಿಪೂರ್ಣ 2021 ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಇದರಿಂದ ತುಂಬಾ ಕಪಲ್ಸ್ಗೆ ಆ ಫೀಲಿಂಗ್ ಆಫ್ ಕಂಪ್ಲೀಟ್ನೆಸ್ ಬರುತ್ತೆ ಅಂತ ನಾನು ಈ ಆಫರ್ಸ್ಗಳ ಬಗ್ಗೆ ನಿಧಾನವಾಗಿ ತಿಳ್ಕೋಣ. ಸೊ ತುಂಬಾ ಜನ ಏನಂತಂದ್ರೆ ಹಿಂದೆ ಅಂದ್ಕೊಳ್ತಿದ್ರು, ಈಗ ಮದುವೆ ಆಯ್ತು, ಒಂದು ವರ್ಷದೊಳಗಡೆ ಒಂದು ಮಗು ಆಗ್ಬಿಡಿ, ನೀವು ಆಮೇಲೆ ಏನ್ ಬೇಕಾದ್ರೆ ಸಂಪಾದನೆ ಮಾಡ್ಕೊಳ್ಳಿ, ಮನೆ ಕಟ್ತೀರಾ, ಏನ್ ಮಾಡ್ತೀರಾ, ಏನ್ ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳಿ ಅಂತಿರು. ಬಟ್ ಈಗ ಹಾಗಿಲ್ಲ. ಮದುವೆ ಆದ್ರೂ ಕೂಡ ಓದ್ ಮುಂದುವರಿಸ್ತೀವಿ ಅಥವಾ ಕೆಲಸದಲ್ಲಿ ನಾವು ಸೆಟ್ಲ್ ಆಗ್ತೀವಿ, ಇನ್ನೊಂದು 5 ವರ್ಷ ಆಗ್ಲಿ, ಏನ್ ತೊಂದ್ರೆ, ನಿಧಾನಕ್ಕೆ ಮಾಡ್ಕೊಳ್ತೇವೆ ಅಂತ 30-35 ವರ್ಷ ತನಕ ತಳ್ಕೊಂಡು ಹೋಗ್ತಿದ್ದಾರೆ. ಸೊ ಈ ರೀತಿ ಸಮಸ್ಯೆಗಳಿಂದ ಗರ್ಭ ಧರಿಸುವುದಕ್ಕೂ ಕೂಡ ನಾನಾ ರೀತಿ ಸಮಸ್ಯೆಗಳು, ಹಾರ್ಮೋನ್ ಇಂಬ್ಯಾಲೆನ್ಸು, ಲೈಫಲ್ಲಿ ಆಗುವಂತಹ ಸ್ಟ್ರೆಸ್ ಅಥವಾ ಇಂಥ ಗೋಲ್ ಇಟ್ಕೊಂಡು ಅದನ್ನು ರೀಚ್ ಆಗಬೇಕು ಅಂತ ಮಾಡುವಂತಹ ಪ್ರಯತ್ನಗಳಿಂದ ಗರ್ಭ ಧರಿಸುವುದಕ್ಕೆ ನಾನಾ ರೀತಿ ಸಮಸ್ಯೆಗಳಾಗ್ತದೆ. ಎಲ್ಲವೂ ಸಿಕ್ತು ಅಂತ ಬಂತಾರೆ, ಆದರೆ ಮಗು ಮಾತ್ರ ಆಗ್ತಾ ಇರಲ್ಲ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಏಜ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರು. ಸೊ ಅದನ್ನು ತುಂಬ ಜನ ಗಣನೆಗೆ ತಗೊಳ್ಳಲ್ಲ. ಬೇರೆ ಎಲ್ಲೋ ದಿಕ್ಕಿನಲ್ಲಿ ಮನೆ ಕಟ್ಟಿದ ಹತ್ರ ಫೈನಾನ್ಷಿಯಲಿ ನಾವು ಸೆಕ್ಯೂರ್ ಆಗಬೇಕು, ಅಥವಾ ನಾವು ಪ್ರೊಫೆಷ್ನಲಿ ಈ ಮಟ್ಟದ ಒಂದು ಗೋಲ್ ಹೋಗಬೇಕು, ಆ ಥರ ತುಂಬ ಓಡ್ತಾ ಇರ್ತಾರೆ. ಬಟ್ ಹೆಂಗಸರಿಗೆ ಏಜ್ ಅನ್ನೋದು ತುಂಬ ತುಂಬ ವೈಟಲ್ಲು. 20 to 30 ಅಂತ ಏನಿದೆಯಲ್ಲ ಏಜು, ಚೈಲ್ಡ್ ಬೇರಿಂಗ್ ಏಜು, ಅದು ತುಂಬ ಇಂಪಾರ್ಟೆಂಟು. ಸೊ ಆ ಟೈಮಲ್ಲಿ ಅವರು ಡಿಫೋಕಸ್ ಆಗಬಾರ್ದು. ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಮಗು ಆದಮೇಲೆ ಮಿಕ್ಕಿದ್ರ ಕಡೆನೂ ಅವರು ಫೋಕಸ್ ತಗೋಬಹುದು. ಅವಾಗಲೇ ಆ ಕಂಪ್ಲೀಟ್ ಲೈಫ್ ಅಂತ ಏನು ಹೇಳ್ತೀವಿ ಅದು ಹೊಂದೋದಕ್ಕೆ ಸಾಧ್ಯ. ಯಾರು 35 years 36 ಎಲ್ಲ ಕ್ರಾಸ್ ಆಗ್ಬಿಡ್ತಾರೋ ಅವ್ರಿಗೆ ಅಂಡಾಣುಗಳದ್ದು ಕೊರತೆ ಆಗ್ಬಿಡುತ್ತೆ, ಅದ್ರ ಕ್ಷಮತೆನೂ ಕಮ್ಮಿ ಆಗುತ್ತೆ. ಸೊ ಆದಮೇಲೆ ಅವ್ರ ಮಗುಗೆ ಬರ್ತಾರೆ, ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಅಂಥವ್ರಿಗೆ ಸಕ್ಸಸ್ ರೇಟು ತುಂಬ ಕಮ್ಮಿ ಆಗಿಬಿಡುತ್ತೆ. ದುಡ್ಡು ಖರ್ಚು ಮಾಡ್ತಿರ್ತಾರೆ, ಬಟ್ ಅದಕ್ಕೆ ಫಲಕಾರಿ ಆಗಲ್ಲ. ಸೊ ಅದಕ್ಕೆ ಅವ್ರು ಏಜ್ ಲಿಮಿಟ್ನ ದಾಟಿದ ತಕ್ಷಣ ಅವ್ರು ರೆಡ್ ಫ್ಲಾಗ್ ಇರಬೇಕು ಅವ್ರ ತಲೆಯಲ್ಲಿ. ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಬೇಕು, ತೋರಿಸ್ಕೋಬೇಕು, ರಿಸರ್ವ್ಸ್ ನೋಡ್ಕೋಬೇಕು. ಅಕಸ್ಮಾತ್ ಏನಾರು ಇನ್ನೂ ಸ್ವಲ್ಪ ದಿವಸ ನಾನು ಪೋಸ್ಟ್ಪೋನ್ ಮಾಡಬೇಕು ಅಂತಿದ್ರೆ ಎಗ್ನ ಫ್ರೀಸ್ ಮಾಡಿ ಇಟ್ಕೊಳ್ಳೋದು, ಸ್ಪರ್ಮ್ಸ್ನ ಫ್ರೀಸ್ ಮಾಡಿ, ಆ ಥರ ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಅವ್ರ ಲೈಫ್ನ ಕಂಪ್ಲೀಟ್ ಮಾಡ್ಕೋಬೇಕು. ತುಂಬಾ ಯಂಗ್ ಏಜಲ್ಲಿ ಇರ್ಬೇಕಾದ್ರೆ ನೀವು ಹೇಳ್ತಾ ಇದ್ರಿ ಎಗ್ ಫ್ರೀಸಿಂಗ್ ಅಂತ ಹೇಳ್ತಾ ಇದ್ರಿ. ಅಂದ್ರೆ ತಮ್ಮ ಗೋಲ್ ಏನಿರುತ್ತೆ ಅದನ್ನ ರೀಚ್ ಆಗಬಹುದು, ವಯಸ್ಸಾಗುತ್ತೆ, ಸೊ ಓಕೆ, ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮುಂಚೆ ಯಂಗ್ ಏಜಲ್ಲಿ ಮದುವೆ ಆದ ಸಂದರ್ಭದಲ್ಲಿ ಎಗ್ ಫ್ರೀಸ್ ಮಾಡಬಹುದು ಅಂತ ಹೇಳ್ತಿದ್ವಿ. ಯಾವ ಏಜಲ್ಲಿ ಮಾಡಬೇಕಾಗುತ್ತೆ? ಸೊ ಅದರ ಪ್ರೋಸೆಸ್ ಹೇಗೆ? ತುಂಬ ಜನ ಹೆಂಗಸರಿಗೆ ಬೇರೆ ಬೇರೆ ಆಂಬಿಷನ್ಸ್ ಇರುತ್ತೆ. ಈಗಲೇ ಮಗು ಆಗಿಬಿಟ್ರೆ ಅವ್ರಿಗೆ ತುಂಬ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ, ಕಷ್ಟ ಆಗುತ್ತೆ ಅವ್ರ ಗೋಲ್ ರೀಚ್ ಆಗೋದು. ಅಂಥವ್ರು ಎಂಬ್ರಿಯೋ ಫ್ರೀಸಿಂಗು ಮಾಡ್ಕೋಬೋದು, ಎಗ್ ಫ್ರೀಸಿಂಗು ಮಾಡ್ಕೋಬೋದು. ಈಗ ಆಲ್ರೆಡಿ ಅವ್ರು ಮ್ಯಾರಿಡ್ ಇದ್ದು ಅವ್ರ ಹಸ್ಬೆಂಡು ಹೆಲ್ತಿ ಇದ್ರೆ ಅವ್ರು ಎಂಬ್ರಿಯೋ ಕೂಡ ಫ್ರೀಸ್ ಮಾಡ್ಕೋಬೋದು, ಆಮೇಲೆ ಬಂದು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಎಷ್ಟೋ ಜನ ಲೇಡೀಸ್ನ ನೋಡ್ತಿದ್ದೀವಿ, ಒಂದು ಮಗು ಮಾಡ್ಕೊಂಡ್ಬಿಟ್ಟು ಅವ್ರ ಫೈನಾನ್ಷಿಯಲ್ ಗೋಲ್ಸು, ಅವ್ರದ್ದು ಪ್ರೊಫೆಷ್ನಲ್ ಗೋಲ್ಸ್ ಮುಗಿಸ್ಕೊಂಡು
ಅದೇ ಎಂಬ್ರಿಯೋಸ್ ನಮ್ಮಲ್ಲಿ ಫ್ರೀಸ್ ಆಗಿತ್ತಲ್ಲ ಅದನ್ನ ಸೆಕೆಂಡ್ ಟೈಮ್ ಟ್ರಾನ್ಸ್ಫರ್ಗೆ ಬರ್ತಾ ಇದ್ದಾರೆ ಇವಾಗ ಆಲ್ರೆಡಿ. ಎರಡನೇ ಬೇಬಿ ಮಾಡ್ಕೊಂಡು ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಸೊ ಆ ಥರ ಹಲವಾರು ಆಪ್ಷನ್ಸ್ ಇದೆ. ಡಾಕ್ಟರ್ಸ್ ಹತ್ರ ಬಂದು ಚರ್ಚೆ ಮಾಡಿ ಅದನ್ನ ಫ್ರೀಸ್ ಮಾಡ್ಕೋಬಹುದು. ಎಷ್ಟು ವರ್ಷಗಳ ಕಾಲ ಅದು ಅಲೈವ್ ಆಗಿರುತ್ತೆ? 5 to 10 years ವರೆಗೂ ಅದನ್ನ ಮೇಂಟೈನ್ ಮಾಡ್ಬೋದು. ತುಂಬಾ ನೀಟಾಗಿ ವೆರಿ ಸ್ಕಿಲ್ಫುಲ್ ಲ್ಯಾಬ್ ಇರಬೇಕು, ಪರ್ಸನಲ್ ಸ್ಕಿಲ್ಫುಲ್ ಇರಬೇಕು. ಸೊ ಅವ್ರು ಫ್ರೀಸ್ ಮಾಡೋರ್ಗು ತುಂಬಾ ಚೆನ್ನಾಗಿ ಸ್ಕಿಲ್ಸ್ ಇರಬೇಕು, ಇಲ್ಲಾಂದ್ರೆ ಅದು ಹಾಳಾಗ್ಬಿಡುತ್ತೆ. ಸೊ ಇಲ್ಲಿ ಗರ್ಭಗುಡಿಲಿ ನಮಗೆ ವೆರಿ ಗುಡ್ ಲ್ಯಾಬ್ಸ್ ಇದೆ, ವೆರಿ ಗುಡ್ ಲ್ಯಾಬ್ ಪರ್ಸನಲ್ಸ್ ಇದ್ದಾರೆ, ಎಂಬ್ರಿಯಾಲಜಿಸ್ಟ್ ಇದ್ದಾರೆ. ಸೊ ಈ ತರ ತುಂಬಾ ಚೆನ್ನಾಗಿ 5-10 years ವರೆಗೂ ನಾವು ಮೇಂಟೈನ್ ಮಾಡ್ಬೋದು. ಓಕೆ. ಇನ್ನು ಕುಟುಂಬದವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಒಂದು ಕುಟುಂಬ ಅಂತ ಅಂದಮೇಲೆ ಆಗು ಹೋಗುಗಳು ಮಾತುಗಳು ಬರ್ತಾನೆ ಇರುತ್ತೆ. ಈಗ ಗೋಲ್ಸ್ ಇಟ್ಕೊಂಡಿರುವಂತ ದಂಪತಿಗಳು ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು ಅಂತ ಒಂದು ಪ್ಲಾನ್ ಹಾಕೊಂಡಿರ್ತಾರೆ. ಆದ್ರೆ ಕುಟುಂಬಸ್ಥರಿಂದ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಆ ಟೆನ್ಷನ್ ಇಂದಾನೇ ಇವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವಾಗ ಡಿಲೇ ಆಗ್ತಾ ಹೋಗುತ್ತೆ, ಅದರಿಂದ ನಾನಾ ಸ್ಟ್ರೆಸ್ಗಳಾಗುತ್ತೆ. ಈ ಸಂದರ್ಭದಲ್ಲಿ ಕುಟುಂಬದವರು ಯಾವ ರೀತಿ ಅವರಿಗೆ ಸ್ಥೈರ್ಯವನ್ನ ಕೊಡಬೇಕು ಅಂಥವ್ರಿಗೆ ಏನು ಹೇಳ್ತೀವಿ? ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಕ್ಚುಲಿ ನಾನು IT ಕಪಲ್ಸ್ ತುಂಬ ಜನ ನೋಡಿದ್ದೀವಿ. ಅವ್ರದ್ದು ವರ್ಕ್ ಪ್ರೆಷರ್ ತುಂಬ ಹೈ ಇರುತ್ತೆ, ಇಲ್ಲಿ ಫ್ಯಾಮಿಲಿ ಪ್ರೆಷರ್ ತುಂಬ ಹೈ ಇರುತ್ತೆ. ಇವೆರಡರಲ್ಲೂ ಸಿಕ್ಕಾಕೊಂಡ್ಬಿಟ್ಟು ತುಂಬ ಒದ್ದಾಡ್ತಿರ್ತಾರೆ. ಸೊ ವರ್ಕ್ ಪ್ರೆಷರ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅದು ಬೇರೆ ರೀತಿ ಸಬ್ಜೆಕ್ಟು, ಅದು ಡಿಸ್ಕಷನ್ ಅಲ್ಲ ಇವತ್ತು. ಬಟ್ ಫ್ಯಾಮ್ಲಿಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಜನ. ಎವ್ರಿ ಮಂತ್ ಅವ್ಳ ಪೀರಿಯಡ್ಸ್ ಆದಾಗ ಆಗ್ಬಿಟ್ಯಾ, ಯಾಕೆ ಆಗ್ಬಿಟ್ಟೆ, ನೀವೇನು ಮಾಡ್ಕೊಳ್ತಿದ್ದೀರಾ, ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ತಿದ್ದೀರಾ, ತುಂಬ ಅಂತಾರೆ, ಹಂಗಿಸ್ತಾರೆ. ಸೊ ಲೇಡೀಸ್ಗೆ ತುಂಬ ಪ್ರೆಷರ್ ಆಗುತ್ತೆ. ನೀವು ಹೇಳ್ದಂಗೆ ಆ ಸ್ಟ್ರೆಸ್ಸೇ ಒಂದು ದೊಡ್ಡ ಇಂಪಾರ್ಟೆಂಟ್ ಫ್ಯಾಕ್ಟ್ರು. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಾಗಿರ್ಬೋದು, ಮೆನ್ಸ್ಟ್ರಿಯಲ್ ಇರೆಗ್ಯುಲಾರಿಟೀಸು, ಪೇಯ್ನ್ ಆಗಿರ್ಬೋದು, ತುಂಬ ಒದ್ದಾಡ್ತಿರ್ತಾರೆ. ಹಸ್ಬೆಂಡ್ಸ್ ಕೋಆಪ್ರೇಟಿವ್ ಇರಲ್ಲ, ಅವ್ರು ಹೇಳಿದ ಮಾತು ಕೇಳ್ತಿರಲ್ಲ, ಅಥವಾ ಇವ್ರು ಒಬ್ಬರೇ ಟ್ರೀಟ್ಮೆಂಟಿಗೆ ಬರಬೇಕು, ಯಾರು ಅಕಂಪನಿ ಮಾಡಲ್ಲ. ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಒಬ್ಬರೇ ಬರ್ತಾರೆ ಪಾಪ. ಸೊ ಯಾರಾದರೂ ಒಬ್ರು ಚೆನ್ನಾಗಿ ಕೂತ್ಕೊಂಡು ಮಾತಾಡೋರು, ವಾಪಸ್ ಕರ್ಕೊಂಡು ಹೋಗೋರು, ಚೆನ್ನಾಗಿ ಊಟ ಕೊಡೋರು, ಮಾತಾಡೋರು ಇದ್ರೆ ಅವ್ರದ್ದು ಎಂಬ್ರಿಯೋ ಟ್ರಾನ್ಸ್ಫರ್ ಸಕ್ಸಸ್ ಆಗೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಮೈಂಡ್ ಆ್ಯಂಡ್ ಬಾಡಿ ಸಿಂಕಲ್ಲಿ ಹೋಗುತ್ತೆ. ಸೊ ಮೈಂಡಲ್ಲಿರೋ ಥಾಟ್ಸೂ ಅಫೆಕ್ಟ್ ಆಗಿಬಿಡುತ್ತೆ ನಮಗೆ. ನಾನು ಯಾವಾಗಲೂ ಹೇಳ್ತೀನಿ, ಕಪಲ್ ಬಂದಾಗ ನಮ್ಮದು 30% ಅಷ್ಟೇ ಕೆಲಸ, ನಿಮ್ಮದು 70%. ಸೊ ಮೈಂಡ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ನಕಾರಾತ್ಮಕ ಚಿಂತನೆ ಮಾಡಬೇಡಿ, ಸರಿಯಾಗಿ ಊಟ ಮಾಡಿ, ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಈಗ ನೋಡಿರ್ಬೋದು 3 to 5 hours ಮಾಡ್ತಾರೆ, ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಬರೀ ವರ್ಕು, ಗೂಗ್ಲಿಂಗು, ಲ್ಯಾಪ್ಟಾಪ್ ಎಕ್ಸ್ಪೋಜರು, ಯೂಟ್ಯೂಬ್ಸ್ ಅದರಲ್ಲೇ ಇರ್ತಾರೆ. ಸೊ ಇದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡ್ರೆ ಸಕ್ಸಸ್ ರೇಟ್ ಕೂಡ ಇಮ್ಮಡಿ ಆಗುತ್ತೆ. ಈ ರೀತಿ ಸಮಸ್ಯೆಗಳನ್ನ ಹೊತ್ತು ಅಥವಾ ಬೇರೆ ಹಾಸ್ಪಿಟಲ್ಗೆ ಸುತ್ತಿದ್ದು ತುಂಬಾ ಜನರಿದ್ದಾರೆ. ಈ ರೀತಿ ಸಮಸ್ಯೆಗಳನ್ನ ಡಾಕ್ಟರ್ ಹತ್ರ ಹೇಳ್ಕೊಳ್ತೀವಿ, ಅಥವಾ ಕೆಲವೊಮ್ಮೆ ಡಿಸ್ಕ್ಲೋಸ್ ಮಾಡ್ಬಿಡ್ತಾರೆ, ಬೇರೆಯವರು ಬಂದು ಕೇಳಿದ ತಕ್ಷಣ, ಅಥವಾ ಕುಟುಂಬಸ್ಥರು ಯಾರು ಬಂದು ಕೇಳಿದ ತಕ್ಷಣ. ಯಾಕಂದ್ರೆ ತುಂಬಾ ಜನ IVF IUIಗೆಲ್ಲ ಹೋಗ್ತಿರ್ತಾರೆ. ಸೊ ಅದನ್ನ ಯಾರಿಗೂ ಗೊತ್ತಾಗಬಾರ್ದು, ಅಥವಾ ಡೋನರ್ಸ್ ಇಂದ ಎಗ್ಸ್ ತಗೊಳ್ಳುವಂಥದ್ದು. ಸೊ ಇದೆಲ್ಲ ಗೌಪ್ಯವಾಗಿಡ್ಬೇಕಾಗತ್ತೆ. ಸೊ ಗರ್ಭಗುಡಿಯ ಸ್ಪೆಷಾಲಿಟಿ ಏನು? ಈ ರೀತಿ ಸಮಸ್ಯೆಗಳನ್ನ ಹೊತ್ತು ಬಂದಂತಹ ದಂಪತಿಗಳಿಗೆ ನೀವು ಯಾವ ರೀತಿ ಸ್ಥೈರ್ಯವನ್ನ ಕೊಡ್ತೀರಿ, ಯಾವ ರೀತಿ ಇದನ್ನ ಗೌಪ್ಯವಾಗಿಡ್ತೀರಿ? ಆ್ಯಕ್ಚುಲಿ ಫ್ರಂಟ್ ಆಫೀಸಲ್ಲಿ ಯಾವಾಗ ಬಂದು ಅವ್ರನ್ನ ಮೀಟ್ ಮಾಡ್ತಾರೋ ಅವ್ರು ಕೂಡ ತುಂಬ ಎಂಪತಿಯಿಂದ, ಸಿಂಪತಿಯಿಂದ ಮಾತಾಡ್ತಾರೆ. ಯಾಕಂದರೆ ಈ ಪ್ರಾಬ್ಲಮಿಂದ ಒಳಗೆ ಬಂದಿರೋರ್ದು ಕಷ್ಟ ನಮಗೆ ಗೊತ್ತಿದೆ. ಸೊ ತುಂಬ ಚೆನ್ನಾಗಿ ಟ್ರೈನ್ ಆಗಿದ್ದಾರೆ ನಮ್ಮ ಸ್ಟಾಫ್ಸ್ ಎಲ್ಲ. ನೀಟಾಗಿ ಮಾತಾಡ್ತಾರೆ, ಅವ್ರ ಪ್ರಾಬ್ಲಮ್ ಏನಿಂದ ಕೇಳ್ತಾರೆ. ಆಮೇಲೆ ಎಲ್ಲಾರ ಮುಂದೆ ಮಾತಾಡಲ್ಲ, ಅವ್ರಿಗೆ ಒಂದು ಸೆಪ್ರೇಟ್ ಚೇಂಬರ್ ಇದೆ, ಅಲ್ಲಿ ಕೂತ್ಕೊಂಡು ಬರ್ಕೊಳ್ತಾರೆ. ಆಮೇಲೆ ಅವ್ರು ಡಾಕ್ಟರ್ ಹತ್ರ ಒಳಗೆ ಬಂದಾಗ್ಲೂ ಅಷ್ಟೇ ತುಂಬ ಗೌಪ್ಯವಾಗಿ ಮಾತಾಡ್ತೀವಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಒಟ್ಟಿಗೆ ಕರೆದ್ಬಿಟ್ಟು ಇವ್ರಿಗೆ ಈ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳೋದು ಇಲ್ಲ. ಯಾಕಂದ್ರೆ ಒಂದೊಂದ್ಸಲಿ ಹೆಂಗಸಕ್ಕೆ ಪ್ರಾಬ್ಲಮ್ ಇದೆ ಅಂತ ಎಲ್ರಿಗೂ ಹೇಳಿದಾಗ ಮನೆಗೆ ಹೋಗಿ ತುಂಬಾ ಕಿರುಕುಳ ಕೊಡ್ತಾರೆ. ಸೊ ಫಸ್ಟ್ ಲೇಡಿ ಹತ್ರ ಕೇಳ್ತೀವಿ, ನಾವು ಇದನ್ನೆಲ್ಲ ಹೇಳ್ಬೋದಾ, ಎಲ್ಲಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರ, ಅವ್ರಿಗೆಲ್ಲ ಕನ್ಸೆಂಟ್ ಫಾರ್ಮ್ಸ್ ಇದೆ, ಅದನ್ನೆಲ್ಲ ಸೈನ್ ಮಾಡಿಸ್ಕೊಂಡು ತುಂಬಾ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀವಿ, ಗೋಪ್ಯತೆ ಮೇಂಟೈನ್ ಮಾಡ್ತೀವಿ. ನಾನು ಲಾಸ್ಟ್ ವೀಕ್ ಒಂದು ಲೇಡಿ ನೋಡಿದೆ, 21 ವರ್ಷ, 2 ಓವರೀಸು ವರ್ಕ್ ಆಗ್ತಿಲ್ಲ, 0 ಆಗೋಗಿದೆ ಎಗ್ಸ್. ಹಸ್ಬೆಂಡ್ ಹೇಳಿದ ತಕ್ಷಣ ಇನ್ನೊಂದು ಮದ್ವೆಗೆ ಅವರು ಪ್ರಿಪೇರ್ ಆಗ್ಬಿಡ್ತಾರೆ. ಸೊ ಡೋನರ್ ಎಗ್ಸ್ಗೆ ಹೋಗಕ್ ಮುಂಚೆನೂ ನಾವು ತುಂಬಾ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಒಬ್ರನ್ನ ಕೂತ್ಕೊಂಡು ಇಬ್ರನ್ನು ಕರೆಸಿ ಮಾತಾಡಿ, ತುಂಬಾ ಅದು ಮಲ್ಟಿಪಲ್ ಐಟ್ರೇಷನ್ ಆಗುತ್ತೆ. ಸೊ ಇದನ್ನೆಲ್ಲ ತುಂಬಾ ಸೂಕ್ಷ್ಮವಾಗಿ ತುಂಬಾ ಕರೆಕ್ಟ್ ಆಗಿ ಮಾಡ್ತೀವಿ ನಾವು ಗರ್ಭಗುಡಿಲಿ. ಯಾರಿಗೂ ಇದನ್ನ ಡೋನರ್ಸ್ ಬಂದಾಗ ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಆಗಬಾರ್ದು, ಎಲ್ಲಾನು ಮೇಂಟೈನ್ ಮಾಡ್ತೀವಿ. ಇನ್ನು IVF ಟ್ರೀಟ್ಮೆಂಟ್ಗೆ ಹೋಗುವಂತ ಸಂದರ್ಭ ಅಂತಂದ್ರೆ ಯಾವ ಸಂದರ್ಭದಲ್ಲಿ ನೀವು IVF ನ ಚೂಸ್ ಮಾಡಬೇಕು ಅಂತ ಹೇಳ್ತಾರೆ? ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಈಗ ನಾರ್ಮಲ್ ಆಗಿ ಟ್ರೈ ಮಾಡಿರ್ತಾರೆ, ಒಂದ್ 2-3 ಸರಿ ಏನಾದ್ರೂ ಈ ರೀತಿ ಮಿಸ್ಕ್ಯಾರೇಜ್ ಆಯ್ತು ಅನ್ನೋ ಸಂದರ್ಭದಲ್ಲಿ IVF ಮಾಡಿಸ್ಬೇಕೇನೋ ಅನ್ನೋ ಒಂದು ಅಸಂಪ್ಷನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀರಿ, ಯಾವ ರೀತಿ ಅವ್ರಿಗೊಂದು ಕ್ಲಾರಿಟಿ ಕೊಡ್ತೀರಾ?
ಒಂದು ಕಪಲ್ ಒಳಗಡೆ ಬಂದ ತಕ್ಷಣ ಅವ್ರದ್ದು ಹಳೆ ಪೇಪರ್ಸ್ ತುಂಬ ತಂದಿರ್ತಾರೆ, ಅದನ್ನೆಲ್ಲ ಫಸ್ಟ್ ಕುಲಂಕುಷವಾಗಿ ನೋಡಬೇಕು. ಎಲ್ಲೋ ಮಧ್ಯದಲ್ಲಿ ಸುಮ್ಮನೆ ಒಂದು ಸ್ಮಾಲ್ ಪೇಜಲ್ಲಿ 2 ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಬರೆದ್ಬಿಟ್ಟಿರ್ತಾರೆ. ಅಂಥವ್ರಿಗೆ ನಾವು ರಿಪೀಟೆಡ್ ಆಗಿ ಮನೇಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, IUI ಮಾಡ್ತಿದ್ರೆ ತುಂಬ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಆಮೇಲೆ ಕರೆಕ್ಟಾಗಿ ಅವ್ರಿಗೆ ಎಲ್ಲಿ ಟ್ಯೂಬ್ ಬ್ಲಾಕ್ ಆಗಿತ್ತು, ಅವ್ರು IVFಗೆ ಹೋಗಬೇಕು ಅಂತ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿರಲ್ಲ ಎಷ್ಟೋ ಜನಕ್ಕೆ. ಸೊ ಅವ್ರದ್ದು ಫುಲ್ ಪೇಪರ್ಸ್ ನೋಡ್ಬಿಟ್ಟು ನಾವು ಒಂದು ಸಮರಿ ಮಾಡ್ಕೊಳ್ತೀವಿ, ಇವ್ರಿಗೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಬೇಕು ಅಂತ. IVF ಬೇಕು ಅಂದಾಗ ನೀಟಾಗಿ ಕೂತ್ಕೊಂಡು ನಿಮ್ಗೆ IVFಗೆ ಹೋಗಬೇಕು, ಇಷ್ಟು ಟೈಮ್ ಆಗುತ್ತೆ, ಇಷ್ಟು ದುಡ್ಡಾಗತ್ತೆ, ಸಕ್ಸಸ್ ರೇಟ್ ನಿಮ್ಮಿಬ್ರಿಗೆ ಇಷ್ಟಿದೆ ಎಲ್ಲ ಕರೆಕ್ಟಾಗಿ ಮಾತಾಡ್ತೀವಿ. ಒಂದೊಂದ್ಸರಿ ಅವ್ರಿಗೆ ಡಾಕ್ಟರ್ಸ್ ಹೇಳಿರೋದು ಅರ್ಥನೇ ಆಗಲ್ಲ. ಸೊ ಅಂಥವ್ರಿಗೆ ಅವ್ರು ಆಚೆ ಕಡೆ ವೆರಿ ಗುಡ್ ಕೌನ್ಸಿಲರ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಕನೆಕ್ಟ್ ಚೆನ್ನಾಗಿ ಆಗ್ತಾರೆ ಜನ. ಸೊ ನಮ್ಮ ಥರನೇ ಇದ್ದಾರೆ, ಇವ್ರು ನಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಕೂತ್ಕೊಂಡು ಮತ್ತೊಂದ್ಸಲಿ ರಿಪೀಟ್ ಮಾಡ್ತೀವಿ. ಅವಾಗ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ ಯಾಕೆ IVFಗೆ ಹೋಗಬೇಕು, ಎಷ್ಟು ಕಾಸ್ಟ್ ಆಗುತ್ತೆ, ನಮ್ಮಲ್ಲಿ ಏನೇನು ಪ್ಲ್ಯಾನ್ಸ್ ಇದೆ, ಅವ್ರಿಗೆ ಆಫರ್ಸ್ ಇದೆ ಎಲ್ಲ ಮಾತಾಡ್ತೀವಿ. ಓಕೆ, ಇನ್ನು ಡಿಸೆಂಬರ್ನಲ್ಲಿ ತುಂಬ ಆಫರ್ಸ್ಗಳಿದೆ ಅಂತ ಕೂಡ ಹೇಳ್ತಾ ಇದ್ರೆ ಈ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಪರಿಪೂರ್ಣ ಆಫರ್ ಕೂಡ ಇದೆ ಡಿಸೆಂಬರ್ ತಿಂಗಳಲ್ಲಿ ಗರ್ಭಗುಡಿ IVF ಸೆಂಟರ್ನಲ್ಲಿ. ಹಾಗಾದ್ರೆ ಏನೆಲ್ಲ ಆಫರ್ಸ್ಗಳಿರಬಹುದು, ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ಡಾಕ್ಟರ್ ಆಶ್ರಯ ಎಸ್ ವಿಜಯ್ ಅವರು ನಮ್ಮೊಂದಿಗಿದ್ದಾರೆ. ಮಕ್ಕಳಾಗದೇ ಇರೋದಕ್ಕೆ ಏನೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳೇನಿದೆ ಇದೆಲ್ಲದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಹಾಗೆ ಗರ್ಭಗುಡಿ IVF ಸೆಂಟರ್ನಲ್ಲಿ ತುಂಬಾ ಜನ ಮಕ್ಕಳನ್ನ ಪಡೆದಿದ್ದಾರೆ, ಪರಿಪೂರ್ಣತೆಯನ್ನ ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ರಮ್ಯಾ ಅನ್ನೋರು ಒಬ್ರು ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ ಅವ್ರ ಹತ್ರ. ನಮಸ್ತೆ ರಮ್ಯಾ ಅವರೇ. ನಮಸ್ತೆ ಮ್ಯಾಮ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ದಿನ ಆಯ್ತು ಮಗು ಆಗಿ? 6 ವರ್ಷ ಆಯ್ತು ಮೇಡಮ್. ಓಕೆ, ಯಾವ ರೀತಿ ಸಿಹಿ ಅನುಭವನ ಹಂಚ್ಕೊಳ್ತೀರಿ ತಾವು? ಮೊದಲನೇದಾಗಿ ಆಶಾ ಮೇಡಮ್ಗೆ ನಮಸ್ತೆ ಹೇಳ್ತೀನಿ ಮೇಡಮ್. ನಮಸ್ತೆ ರಮ್ಯಾ. ರಮ್ಯಾ ರಾಣಿ. ಹೌದು ಮ್ಯಾಮ್. BMTC. ಹೌದು ಮೇಡಮ್. ಕಂಗ್ರಾಟ್ಸ್ ಅಪ್ಪ. ಥ್ಯಾಂಕ್ ಯು ಮೇಡಮ್. ಸೊ ರಮ್ಯಾ ಅವರೇ, ಈಗ 6 ವರ್ಷ ಆಯ್ತು ಅಂತ ಹೇಳ್ತಾ ಇದ್ರಿ. ಸೊ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು, ಆ ಟ್ರೀಟ್ಮೆಂಟ್ ಪ್ರೋಸೆಸ್ ಹೇಗಿತ್ತು, ಜೊತೆಗೆ ಮಾನಸಿಕವಾಗಿ ಕೂಡ ತುಂಬಾ ಜನ ಕುಗ್ಗಿರ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖ್ಯವಾಗಿ? ಫಸ್ಟ್ ಮೇಡಮ್, ನಾವು ಮದುವೆಯಾಗಿ 1 ವರ್ಷ ಮಕ್ಳಾಗದೇ ಇದ್ದಾಗ ಪ್ರೈವೇಟ್ ಅಲ್ಲಿ ಬೇರೆ ಕಡೆ ತೋರಿಸಿದ್ವಿ ಮೇಡಮ್. ಬಟ್ ಆದ್ರೆ ನಮ್ಗಲ್ಲಿ ಸಕ್ಸಸ್ ಆಗ್ಲಿಲ್ಲ. ಹೀಗೆ ಬೇರೆ ಇನ್ನೊಬ್ರು ಡಾಕ್ಟರ್ ಇಲ್ಲಿ ಸಜೆಸ್ಟ್ ಮಾಡಿದ್ರು, ನೋಡಿ ಇದು ಗರ್ಭಗುಡಿ ಇದೆ, ಆಶಾ ಮೇಡಮ್ ಅಂತ ಇದಾರೆ, ಒಂದ್ಸರಿ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಅಲ್ಲಿ ಹೋದ್ವಿ ನಾವು. ಹೋದ ತಕ್ಷಣ ಅವ್ರು ಮಾತಾಡೋದೇ ಫಸ್ಟ್ ಇಷ್ಟ ಆಯ್ತು ಮೇಡಮ್. ಯಾಕಂದ್ರೆ ನಾವು ಹೋಗಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಹೌದು ಹೌದು. ಅಲ್ಲಿ ಹೋಗಿ ನಮ್ಗ ಹತ್ರ ಸ್ವಲ್ಪ ಭರವಸೆ ಮೂಡ್ತು ಅವ್ರು ಮಾತಾಡೋದು ಕೇಳಿ ಫಸ್ಟ್ ಆಗಿ, ಇಲ್ಲ ಆಗತ್ತೆ ನಮಗೆ ಅಂತ. ಅಲ್ಲಿ ಇವ್ರಾಗಿರ್ಬೋದು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಜೊತೆಗೆ ನರ್ಸ್ಗಳಾಗಿರ್ಬೋದು, ನಾವು ಹೋದ ತಕ್ಷಣ ಟ್ರೀಟ್ ಫಸ್ಟ್ ಇಷ್ಟ ಆಗತ್ತೆ ಮೇಡಮ್. ಯಾಕಂದ್ರೆ ನಮ್ ಮುಂಚೆನೆ ಡಿಪ್ರೆಸ್ ಅಲ್ಲಿ ಇರ್ತೀವಿ, ಅವ್ರೆ ನಮ್ಮ ಹತ್ರ ಏನಾರ ಬೇರೆ ತರ ಮಾತಾಡಿದ್ರೆ ನಮ್ಗೆ ಅಲ್ಲಿ ಹೋಗಕ್ಕೆ ಮನ್ಸಾಗಲ್ಲ. ಹಾಗಾಗಿ ಫಸ್ಟ್ ಇಷ್ಟ ಆಯ್ತು, ಅವ್ರು ಮಾತಾಡೋ ಶೈಲಿನೇ ಫಸ್ಟ್ ಇಷ್ಟ ಆಯ್ತು. ಇಲ್ಲ ಇಲ್ಲಿ ಬಂದ್ರೆ ಹಾಗೆ ಆಗತ್ತೆ ಅಂತ ಅವ್ರು ಮೇಡಮ್ ಫಸ್ಟ್ ಹೇಳಿದ್ರು. ಇಲ್ಲ ನಿಮ್ಗೆ ಆಗತ್ತೆ, ನೀನ್ ಏನಕ್ಕೆ ನೆಗ್ಲೆಕ್ಟ್ ಮಾಡ್ತೀಯಾ ಇಲ್ಲ ಅಂತ. ಅವ್ರು ಫಸ್ಟ್ ಡೈರೆಕ್ಟ್ ಯಾವ್ದೇ ಕಾರಣಕ್ಕೂ IVF ಹೋಗಲ್ಲ ಮೇಡಮ್. ಫಸ್ಟ್ ನಾರ್ಮಲಿ ಪ್ರೆಗ್ನೆನ್ಸಿ ಆಗಕ್ಕೆ ಟ್ರೈ ಮಾಡ್ತಾರೆ. ಆಗಿಲ್ಲ ಅಂತ ಪಕ್ಷದಲ್ಲಿ ಮಾತ್ರ IVF ಹೋಗ್ತಾರೆ. ಓಕೆ ಓಕೆ. ನಮ್ಗೆ ತುಂಬಾ ಖುಷಿ ಇದೆ. ಇವಾಗಿನ ಖುಷಿಗೆ ಆಶಾ ಮೇಡಮ್ ನಾವು ನೆನ್ಸ್ಕೋಬೇಕು. ರೆಗ್ಯುಲರ್ ನನ್ನ ಫೋನಲ್ಲಿ ನಾನು ಆಶಾ ಮೇಡಮ್ ಫೋಟೋ ಇಟ್ಟೇ ಇರ್ತೀನಿ ಮೇಡಮ್. ಎಲ್ಲಾದ್ರೂ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರೋ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಇದೇ ರೀತಿ ಸಮಸ್ಯೆನ ಅನುಭವಿಸಿರೋರು ಸಾವಿರಾರು ಜನ ಇರ್ತಾರೆ. ಓಕೆ, ಅಂಥವ್ರಿಗೆ ಏನ್ ಹೇಳ್ತೀರಿ? ಎಲ್ಲರೂ ನಮ್ಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗತ್ತೆ ಅಂತ ಯಾವ್ದೇ ಕಾರಣಕ್ಕೂ ಕಾಯಕ್ ಹೋಗ್ಬೇಡಿ. ಈಗಿರೋ ಲೈಫ್ ಸ್ಟೈಲ್ಗೆ ಮಕ್ಳಾಗೋ ಚಾನ್ಸಸ್ ತುಂಬಾನೇ ಕಡಿಮೆ ಆಗ್ತಾ ಇದೆ. ನಾವು ಬೇಗ ಹೋದಷ್ಟು ನಮ್ಗೆ ಬೇಗ ಮಕ್ಳಾಗತ್ತೆ. ಡಿಲೇ ಯಾವ್ದೇ ಕಾರಣಕ್ಕೂ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಆ ಮಗುವಿನ ಆನಂದ ಅನುಭವಿಸ್ಬೇಕಾದ್ರೆ ನಮ್ಗೆ ಬೇಗ ವಯಸ್ಸಿದ್ದ ಹಾಗೆ ನಾವು ಮಕ್ಳು ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಒಪಿನಿಯನ್ ಮೇಡಮ್. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದಕ್ಕಾಗಿ. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು. ಸೊ ರಮ್ಯಾ ಅವರು ಅವ್ರ ಅನುಭವ ಹೇಳ್ಕೊಳ್ತಾ ಇದ್ರು. ಸೊ ಮೊದಲಿಗೆ ಅಂದರೆ ಫಸ್ಟ್ ಹೋಗದಂಥ ಸಂದರ್ಭದಲ್ಲಿ ಪಾಸಿಟಿವ್ ವೈಬ್ಸ್ ಇತ್ತು ಅಂತ ಹೇಳಿದ್ರಿ. ಈ ಗರ್ಭಗುಡಿ ಅನ್ನೋ ಒಂದು ಹೆಸರೇ ಒಂದು ರೀತಿ ವಿಭಿನ್ನವಾಗಿದೆ, ತುಂಬ ಕ್ಯಾಚಿ ಆಗಿದೆ. ಗರ್ಭಗುಡಿ ಅಂತಂದರೆ ಒಂದು ರೀತಿ ಗರ್ಭನೇ ದೇವಸ್ಥಾನ, ಹೆಣ್ಮಕ್ಳಿಗೆ ಅದೇ ಅಲ್ವೇ ದೇವಸ್ಥಾನ. ಸೊ ಯಾವ ರೀತಿ ಕಾನ್ಸೆಪ್ಟ್ ಇದು, ಹೆಂಗೆ ಬಂತು ಈ ಹೆಸರು ಅಂತ? ಅದೇ ನಾವು ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ನಾವು ಇನ್ಫರ್ಟಿಲಿಟಿ ಫೀಲ್ಡಲ್ಲೇ ಮುಂದಕ್ಕೆ ಹೋಗಬೇಕು ಅಂತ ತುಂಬ ಯೋಚನೆ ಮಾಡಿದ್ವಿ. ನಾರ್ಮಲ್ ಗೈನಕಾಲಜಿ ಆಬ್ಸ್ಟೆಟಿಕ್ಸ್ನ ಕಮ್ಮಿ ಮಾಡಿ ಈ ನಿಟ್ಟಿನಲ್ಲಿ ನಾವು ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಈ ಆರ್ಡಿನರಿ ಗರ್ಭ ಏನಿರುತ್ತೆ ನಾನ್ ಪ್ರೆಗ್ನೆಂಟು 60 ಗ್ರಾಮ್ಸ್ ಇರುತ್ತೆ. ಅದು 3.5 kg ಬೇಬಿ ಲಾಸ್ಟಲ್ಲಿ ಆದಾಗ ಎಷ್ಟು ಚೆನ್ನಾಗಿ ಎನ್ಲಾರ್ಜ್ ಆಗಿ ಒಂಥರ ಮ್ಯಾಜಿಕಲ್ ಅದು.
ಸೊ ಈ ಗರ್ಭ ಅನ್ನೋದು ಹೆಂಗೆ ಮಿಸ್ಟಿಕಲ್ ಆಗಿ ಒಂದು ಮಗುಗೆ ಇದ್ಕೊಡತ್ತೆ, ರೂಪಾಂತರ ಆಗತ್ತೆ ಅಂತ ಅದು ಯೋಚನೆ ಮಾಡ್ತಿದ್ದಾಗ ಒಂದು ಗರ್ಭಗುಡಿಲಿ ದೇವ್ರು ಇರೋವಾಗ ತಾನೇ ಅದು ಪೂಜೆ ಮಾಡೋದಕ್ಕೆ ನಮ್ಗೆ ಬಸವಣ್ಣನವರೇ ಹೇಳಿಲ್ವೇ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ್ವೆ ಹೊನ್ನ ಕಳಸುವೆಯ ಅಂತ. ಸೊ ದೇಹದಲ್ಲಿ ಇರ್ತಕ್ಕಂಥ ದೇವಾಲಯದಲ್ಲಿ ಗರ್ಭವೇ ಗುಡಿ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಹಾಗಾಗಿ ಆ ವರ್ಡ್ ಬಂತು. ಓಕೆ. ಸೊ ಈಗ ಪರಿಪೂರ್ಣ ಅಂತ ಹೇಳ್ತಾ ಇದ್ರಿ, ಏನು ತುಂಬಾ ಆಫರ್ಸ್ ಇದೆ ಈ ಮಂತ್ ಅಲ್ಲಿ, ತುಂಬಾ ರಿಜಿಸ್ಟ್ರೇಷನ್ ಬೇಗ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀವಿ. ಏನೆಲ್ಲ ಆಫರ್ಸ್ ಇದಾವೆ? ನಾನು ತುಂಬಾ ಅಬ್ಸರ್ವ್ ಮಾಡಿರೋದು, ಒಂದು ದುಡ್ಡಿನ ಕಾರಣದಿಂದ ಜನ IVF ಸೆಂಟರ್ಸ್ಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಒಂದು, ಇನ್ನೊಂದು ಅವ್ರಿಗೆ ರೀಚ್ ಇರಲ್ಲ, ಅವ್ರಿಗೆ ಬರೋದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇನ್ನೊಂದು ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಈ 3 ಕಾರಣ ಇರುತ್ತೆ. ಸೊ ಇದನ್ನ 3 ಹೆಂಗೆ ನಾವು ಜನರಿಗೆ ತಲುಪಿಸ್ಬೋದು ಅಂದ್ಬಿಟ್ಟು ಈ ಡಿಸೆಂಬರ್ ಜಾನ್ವರಿಲಿ ಪರಿಪೂರ್ಣ ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ಕಪಲ್ಸ್ ಎಲ್ಲ ಯಾರು ಡಿಸೆಂಬರ್ ಅಲ್ಲಿ ಆದಷ್ಟು ಬೇಗ ಬಂದು ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವ್ರಿಗೊಂದು ಪರಿಪೂರ್ಣ ಕ್ವೆಶ್ಚನೇರ್ ಅಂತಿದೆ, ಅದನ್ನ ಫುಲ್ ಫಿಲ್ ಮಾಡಬೇಕು. ಅದು ನಮ್ಮ ಕಮಿಟಿಗೆ ಹೋಗುತ್ತೆ, ಗರ್ಭಜ್ಞಾನ್ ಫೌಂಡೇಶನ್ ಇಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದು ಕಮಿಟಿಗೆ ಹೋಗುತ್ತೆ. 100 ಎಲಿಜಿಬಲ್ ಕಪಲ್ನ ನಾವು ಚೂಸ್ ಮಾಡ್ತೀವಿ ಅರ್ಹತೆ ಪ್ರಕಾರ. ಸೊ ಅವ್ರಿಗೆ 50,000 30,000 ಆ ಥರ ಎನಾರ್ಮಸ್ ಡಿಸ್ಕೌಂಟ್ಸ್ ಇದೆ ಇದರಲ್ಲಿ IVF ಅಲ್ಲಿ. ಸೊ ಅವ್ರ ಫ್ಯಾಮಿಲೀಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ಬಂದು ನೋಂದಾಯಿಸ್ಕೊಂಡು ಆ ಫಾರ್ಮ್ ನ ಫಿಲ್ ಮಾಡಿ ದಯವಿಟ್ಟು ನಿಮ್ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಜನರಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಈಗ ಹಳ್ಳಿಗಳಲ್ಲೂ ಕೂಡ ಜನ ನೋಡ್ತಾರೆ. ಸೊ ಅಂಥವ್ರು ಏನ್ ಮಾಡ್ಬೇಕು ಅಂತ? ಅವ್ರ ಸೆಂಟ್ರಿಗೆ ಬರಬೇಕು, ಕೂತ್ಕೊಂಡು ಫಿಲ್ ಮಾಡಬೇಕು. ಅಕಸ್ಮಾತ್ ಅವ್ರು ಬರೀಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಮ್ದು ಹೆಲ್ಪ್ ಡೆಸ್ಕ್ ಇದೆ, ಅವ್ರು ಫಿಲ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅವ್ರ ಆಫರ್ಗೆ ಅರ್ಹತೆ ಬಂದ ತಕ್ಷಣ ನಾವು ಫೋನ್ ಮಾಡಿ ಅವ್ರನ್ನ ಕರೆಸ್ಕೋತೀವಿ. ನಮ್ದೇ PG ಇದೆ, ಅಲ್ಲಿ ಇದ್ಕೊಂಡು ಅವ್ರು ಟ್ರೀಟ್ಮೆಂಟ್ ತಗೋಬಹುದು. ಓಕೆ. ಫ್ರೀ ಕ್ಯಾಂಪ್ಸ್ ಕೂಡ ಮಾಡ್ತಾ ಇದ್ರಿ, ಎಲ್ಲೆಲ್ಲಿದೆ ಕ್ಯಾಂಪ್ಸ್? ನಾವು ಈ ಡಿಸೆಂಬರ್ 11 ಹೊಸೂರಲ್ಲಿ ಕ್ಯಾಂಪ್ ಇದೆ. ಸೊ ಹೊಸೂರಲ್ಲಿ ಸುತ್ತಮುತ್ತಲು ಇರೋರೆಲ್ಲ ಈ ಹೆಲ್ಪ್ ನ ಪಡ್ಕೋಬಹುದು. ಅವ್ರದ್ದು ಹಳೆ ರೆಕಾರ್ಡ್ಸ್ ಎಲ್ಲ ತಗೊಂಡ್ ಬಂದು ನಮ್ಮ ಹತ್ರ ಸಮಾಲೋಚನೆ ಮಾಡಿ ಫ್ರೀ ಮೆಡಿಸಿನ್ಸ್ ಇದೆ. ಅವ್ರ ಹಸ್ಬೆಂಡ್ಸ್ ಎಲ್ಲ ಬಂದ್ರೆ ಅವ್ರಿಗೆ ಫ್ರೀ ವೀರ್ಯ ಪರೀಕ್ಷೆನೂ ಇದೆ ಅವತ್ತು. ಸೊ ನಮ್ ಲ್ಯಾಬ್ ಇಂದ ಕಂಪ್ಲೀಟ್ ಸೆಟಪ್ ಅಲ್ಲಿ ಹಾಕಿರ್ತೀವಿ. ಸೊ ಅಕಸ್ಮಾತ್ ಯಜಮಾನ್ರಲ್ಲಿ ಪ್ರಾಬ್ಲಮ್ ಇದ್ರೆ ಅವತ್ತೇ ಟ್ರೀಟ್ಮೆಂಟ್ ಶುರು ಮಾಡಬಹುದು. ಪ್ಲಸ್ ಅವ್ರಿಗೆ ಎಲ್ಲ ಆಫರ್ಸು ಇದೆ, ಕ್ಯಾಂಪ್ ಪ್ಯಾಕೇಜಸ್ ಅಂತಿದೆ ನಮ್ಮಲ್ಲಿ. ಸೊ ನಮಗೆ ಗೊತ್ತು ಕ್ಯಾಂಪ್ ಇಂದ ಬರೋರಿಗೆ ಖಂಡಿತ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಅವ್ರಿಗೂ ತುಂಬಾ ಚೆನ್ನಾಗೆಲ್ಲ ಆಫರ್ಸ್ ಮಾಡಿದ್ವಿ, ದಯವಿಟ್ಟು ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಈಗ ಮೊದಲನೇ ಮಗು ಆಗೋದಕ್ಕೆ ಸಮಸ್ಯೆ ಆಗೋರಿಗೆ ಈ ರೀತಿ ಟ್ರೀಟ್ಮೆಂಟ್ಸ್ ಗಳಿದೆ. ಈಗ ಸೆಕೆಂಡ್ ಇನ್ಫರ್ಟಿಲಿಟಿ ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಇನ್ನೂ ತುಂಬಾ ಕೇಸಸ್ಗಳಲ್ಲಿ ಅಂತಂದ್ರೆ, ಈಗ ಮಗು ಆಗಿರುತ್ತೆ, ಈಗ ಏನೋ ನಾನಾ ಕಾರಣಗಳಿಂದ ತೀರ್ಕೊಂಡಿರುತ್ತೆ, ಅವ್ರು ಆಪರೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಆಪರೇಷನ್ ಮತ್ತೆ ವಾಪಸ್ ತೆಗ್ಸಿ ಮತ್ತೆ ಮಗು ಮಾಡ್ಕೊಳ್ಬೇಕು ಅಂತಿರ್ತಾರೆ. ಇದೆಲ್ಲ ಸಾಧ್ಯ ಆಗುತ್ತಾ? ಏನ್ ಹೇಳ್ತೀರಿ? ಒಂದು ಕಪಲ್ ಲಾಸ್ಟ್ ವೀಕ್ ಬಂದ್ಬಿಟ್ಟು ತುಂಬಾ ಅಳ್ಲಿಕ್ಕೆ ಶುರು ಮಾಡಿದ್ರು. ಕೊರೋನಾ ಟೈಮಲ್ಲಿ ಹಳ್ಳಿಗೆ ಬಿಟ್ಟಿದ್ದಾರೆ ಮಗುನ, ಅದು ಬಾವಿಗೆ ಬಿದ್ದು ದುರ್ಮರಣ ಆಗಿದೆ. ಬಟ್ ಇವ್ರು ಆಲ್ರೆಡಿ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹತ್ರು. ಅವ್ರಿಗೆ ಹೇಳಿದ್ವಿ IVF ನಿಮಗೆ ವರದಾನ, ಸೊ ಇದ್ರಲ್ಲಿ ಖಂಡಿತ ಮಗು ಆಗತ್ತೆ ಅಂದ್ಮೇಲೆ ಅದನ್ನ ಮುಂದುವರಿಸ್ತಾ ಇದ್ದಾರೆ ಇವಾಗ. ಸೊ ಈ ತರ ಪ್ರಾಬ್ಲಮ್ಸ್ ಇರೋರ್ಗೆ, ಅಬಾರ್ಷನ್ಸ್ ಆಗಿರೋರ್ಗೆ, ಸೆಕೆಂಡರಿ ಇನ್ಫರ್ಟಿಲಿಟಿ ನೀವು ಹೇಳ್ದಂಗೆ ಆಗಿರೋರ್ಗೆ, ಟ್ಯೂಬ್ ಕಟ್ ಮಾಡಿ ಅದಕ್ಕೆ ಡಿಸ್ಕನೆಕ್ಟ್ ಆದವ್ರಿಗೆ IVF ಮೂಲಕ ಈಸಿಯಾಗಿ ಮಗು ಆಗತ್ತೆ. ಅದರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ, ಮಾಡ್ಕೋಬಹುದು. ಓಕೆ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀರಿ? ನೀವು ಹೇಳ್ದಂಗೆ ಪರಿಪೂರ್ಣತ್ವ ಹೊಂದಬೇಕು ಅಂತಂದರೆ ಎಲ್ಲ ನಿಟ್ಟಿನಿಂದನೂ ನಮಗೆ ಕಂಪ್ಲೀಷನ್ ಇರಬೇಕು. ಸೊ ಆಫರ್ಸ್ನ ಏನಿದೆ ತೊಗೊಂಡು ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡಿಕೊಂಡು ಗರ್ಭಗುಡಿಗೆ ಡಿಸೆಂಬರಲ್ಲಿ ಬಂದ್ಬಿಟ್ಟು ಈ ಆಫರ್ಸ್ನ ತೊಗೊಂಡು ಅವ್ರವ್ರ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನನ್ನ. ಎಲ್ಲೆಲ್ಲಿದೆ ಸೆಂಟರ್ಸ್? ನಮ್ಮದು ಕಲ್ಯಾಣ ನಗರದಲ್ಲಿದೆ, ಎಲೆಕ್ಟ್ರಾನಿಕ್ ಸಿಟಿ, ಜಯನಗರ, ಹನುಮನ್ ನಗರ, ಮಾರತ್ಹಳ್ಳಿ. ಯಾವ ಸೆಂಟ್ರ್ ಕ್ಲೋಸ್ ಇದೆಯೋ ಅಲ್ಲಿಗೆ ಬಂದ್ಬಿಟ್ಟು ಅವ್ರ ಆಫರ್ಸ್ನ ತಗೋಬಹುದು. ಈಗ ಬೇರೆ ಬೇರೆ ಕಡೆ ಊರಲ್ಲಿ ನೆಲೆಸಿರ್ತಾರೆ, ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದ್ರೆ ಬೆಂಗಳೂರಿಗೆ ಬಂದು ಕಾಯ್ಬೇಕಲ್ಲ, ಓಡಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಈ IUI ಮತ್ತೆ IVF ಟ್ರೀಟ್ಮೆಂಟ್ ಎಲ್ಲ ತಗೊಳ್ಬೇಕಾದ್ರೆ ತುಂಬಾ ಕೇರ್ ತಗೊಳ್ಬೇಕಾಗುತ್ತೆ, ಆ ಟೈಮಲ್ಲಿ ಜಾಸ್ತಿ ಓಡಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಜಾಗೃತಿ ವಹಿಸಿದ್ದೀರಾ? ಬಂದು ಉಳ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಇದೆಯಾ, ಹೇಗೆ? ಖಂಡಿತ ಇವ್ರಿಗೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ಸ್ ಇದೆ, ಥ್ರೂ ಝೂಮ್ ಅಲ್ಲೇ ಮಾಡ್ಬೋದು. ಬೆಸ್ಟ್ ಡಾಕ್ ಅಂತ ನಮ್ದೆಲ್ಲ ಇವಾಗ ಪ್ಲಾಟ್ಫಾರ್ಮ್ಸ್ ಇದೆ, ಅದರಲ್ಲಿ ನಾವು ಸಮಾಲೋಚನೆ ಮಾಡ್ಬೋದು. ಟ್ರೀಟ್ಮೆಂಟ್ ಎಲ್ಲ ನಾವು ಬರ್ಕೊಡ್ತೀವಿ. ಅಲ್ಲಿರೋ ಡಾಕ್ಟರ್ಸ್ ಜೊತೆನೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡ್ತೀವಿ. ಟಿಪ್ಟೂರಲ್ಲಿ, ಬಾಗೇಪಳ್ಳಿ, ಸಿರಾ ಎಲ್ಲ ಕಡೆನೂ ನಮ್ದು OPDs ಇದೆ. ಅಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಂಡು ಕೂಡ ಅವರು ಅವ್ರದ್ದು ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೋಬಹುದು. ಅಕಸ್ಮಾತ್ ಅವ್ರಿಗೆ ಬ್ಯಾಂಗ್ಳೂರ್ಗೆ ಬರಬೇಕು ಅನ್ನೋರಿಗೆ ನಮಗೆ ಫ್ರೀ PG ಫೆಸಿಲಿಟೀಸ್ ಕೂಡ ಇದೆ. ಆಮೇಲೆ ನಾವು ಮನೆಗೆ ಹೋಗಿ ಇಂಜೆಕ್ಷನ್ಸ್ ಎಲ್ಲ IPL ಮೂಲಕ ಕೊಡ್ತೀವಿ. ಇಂಜೆಕ್ಷನ್ಸ್, ಫಾರ್ಮಸಿ, ಲ್ಯಾಬ್ ನ ಮನೆಗೆ ತಲುಪಿಸ್ತೀವಿ. ಹಲವಾರು ಕಾರ್ಯಕ್ರಮಗಳಿದೆ, ಅದನ್ನ ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೆ ಅವ್ರಿಗೆ ಯಾವ್ದು ಸೂಕ್ತ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. 2 ವರ್ಷದಿಂದ ಕೊರೋನಾ ಬಂದಿತ್ತು, ಈಗ ಒಮಿಕ್ರಾನ್ ವೈರಸ್ ಅಂತೆಲ್ಲ ಹೇಳ್ತಿದ್ದಾರೆ. ತುಂಬಾ ಜನ ಮಗು ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿರೋರು ಕೂಡ ಮುಂದಕ್ಕೆ ಹಾಕ್ತಿದ್ದಾರೆ. ಸೊ ಮಾಡ್ಕೊಳ್ಬಹುದಾ? ಸೇಫ್ ಇದೆಯಾ? ಏನ್ ಹೇಳ್ತೀರಿ? ಖಂಡಿತ ಮಾಡ್ಕೋಬೇಕು.
ಮಾಡಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಪ್ರೀ ಕೋವಿಡ್ ಎರಾಲಿ ಬಂದಿದ್ರು, ಅವ್ರ ಎಗ್ಸ್ ಎಲ್ಲ 4, 8 ಆ ಥರ ಇರೋರೆಲ್ಲ 2+2 ಆಗೋಗಿದೆ. ಸೊ ಯಾವ್ದು ಅಫೆಕ್ಟ್ ಆಗಿದೆ, ವೈರಲ್ ಇನ್ಫೆಕ್ಷನ್ನ, ಏಜಾ ಗೊತ್ತಿಲ್ಲ. ಸೊ ತುಂಬಾ ಡಿಲೇ ಮಾಡಬಾರ್ದು, ಆದಷ್ಟು ಬೇಗ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಆಶ್ರಯ ಎಸ್ ವಿಜಯವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 8880000909, ಮತ್ತೊಂದು ಸಂಖ್ಯೆ 914844499992, ಮತ್ತೊಂದು ಸಂಖ್ಯೆ 9741671113. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.garbhagudi.com ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದಾಗಿದೆ.